ನಿಮಗ್ ಗೊತ್ತಾ, ಜಪಾನ್ನ ಒಂದು ನಾಗೊರೋ ಎಂಬ ಹಳ್ಳಿಯಲ್ಲಿ ಜನ ಸತ್ತ ಮೇಲೆ ಕೂಡ ಅವರ ನೆನಪುಗಳನ್ನ ಗೊಂಬೆಗಳ ರೂಪದಲ್ಲಿ ಜೀವಂತವಾಗಿಡುತ್ತಾರೆ ಅಂತ. ಅಂದ್ರೆ ಈ ಹಳ್ಳಿಯಲ್ಲಿ ದೂರದಿಂದ ನೋಡಿದ್ರೆ ಬಸ್ ನಿಲ್ದಾಣದಲ್ಲಿ ಜನ ಕಾಯ್ತಾ ಇರೋ ಹಾಗೆ, ಹೊಲದಲ್ಲಿ ಒಬ್ಬ ಕೆಲಸ ಮಾಡ್ತಾ ಇರೋ ಹಾಗೆ ಕಾಣುತ್ತೆ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ಅಲ್ಲಿ ಕಾಣೋದು ಮನುಷ್ಯರು ಅಲ್ಲ, ಅದು ಬೊಂಬೆಗಳು ಅಂತ. ಹಾಗಿದ್ರೆ ಏನಿದರ ಹಿಂದಿನ ರಹಸ್ಯ ಅಂದ್ರೆ, ಒಂದು ಕಾಲದಲ್ಲಿ ಇದು ಜನರು ಖುಷಿಯಾಗಿ ಬಾಳುತ್ತಿದ್ದ ಊರು. ಆದ್ರೆ ಯುವಕರು ಕೆಲಸಕ್ಕಾಗಿ ನಗರಗಳಿಗೆ ಹೋದ್ರು, ಮತ್ತೆ ಹಿಂತಿರುಗಲಿಲ್ಲ. ಹಳ್ಳಿಯಲ್ಲಿ ಉಳಿದವರು ವಯಸ್ಸಾಯಿತು, ಕೆಲವರು ತೀರಿಕೊಂಡ್ರು. ಈ ಖಾಲಿತನ ತುಂಬೋಕೆ ಸುಕುಮಿ ಅಯಾನೋ ಎಂಬ ಮಹಿಳೆ ತಮ್ಮ ತಂದೆಯ ನೆನಪಿಗಾಗಿ ಮೊದಲ ಬೊಂಬೆಯನ್ನ ಮಾಡಿದರು. ನಂತರ ಊರಿನವರು ತೀರಿಕೊಂಡಂತೆ ಅವರ ನೆನಪಿಗಾಗಿ ಬೊಂಬೆಗಳು ಹೆಚ್ಚಾಗ್ತಾ ಹೋದವು. ಇವತ್ತಿನ ಸಮಯದಲ್ಲಿ ನಾಗೊರೋದಲ್ಲಿ 30ಕ್ಕಿಂತ ಕಡಿಮೆ ಮನುಷ್ಯರು ಇದ್ದಾರೆ, ಆದ್ರೆ 300ಕ್ಕೂ ಹೆಚ್ಚು ಬೊಂಬೆಗಳಿವೆ. ಶಾಲೆ ಮುಚ್ಚಿದೆ, ಬಸ್ ಬರೋದಿಲ್ಲ, ಆದ್ರೆ ನೆನಪುಗಳು ಅಲ್ಲೇ ಉಳಿದಿವೆ. ಇಲ್ಲಿ ಇವಾಗ ಕಡಿಮೆ ಜನ ಇರಬಹುದು, ಆದ್ರೆ ಹಳೆಯ ನೆನಪುಗಳು ಇನ್ನು ಗೊಂಬೆ ರೂಪದಲ್ಲಿ ಸಾಕಷ್ಟು ಇವೆ.